ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗ್ರೀನಿ ಟಿವಿ ಫ್ರೆಂಡ್ಸ್. ಇವತ್ತಿನ ಟೈಲರಿಂಗ್ ಕ್ಲಾಸ್ ವಿಡಿಯೋದಲ್ಲಿ ಯೋಕ್ ಸ್ಕರ್ಟ್ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ಮೆಜರ್ಮೆಂಟ್ ಬಂದು ಹೀಗಿದೆ. ಫ್ರೆಂಡ್ಸ್, ಇದು ಫಸ್ಟು ನಾನು ಸ್ಕರ್ಟ್ ಪಾರ್ಟ್ನ ಕಟ್ ಮಾಡ್ಕೊತೀನಿ ನೋಡಿ. ಅದಕ್ಕೋಸ್ಕರ ನಾನು ಪೀಸ್ನ 4 ಫೋಲ್ಡ್ ಮಾಡ್ಕೊತೀನಿ. ಮೊದಲಿಗೆ ಪೀಸ್ ಜರಗದೆ ಇರೋಕ್ಕೋಸ್ಕರ ನಾನು ಗುಂಪಿನ್ಗಳನ್ನ ಸಹ ಹಾಕೋತೀನಿ. ಫ್ರೆಂಡ್ಸ್, ಫಸ್ಟ್ ನಾನು 1.5 ಇಂಚಸ್ ಬಾಟಮ್ ಫೋಲ್ಡಿಂಗ್ಗೆ ಮಾರ್ಕ್ ಮಾಡ್ಕೊತಿದ್ದೀನಿ ನೋಡಿ. ಇಲ್ಲಿ ಬಾರ್ಡ್ರ್ ಇದೆಯಲ್ಲ, ಬಾರ್ಡ್ರ್ ಹತ್ರ ಮಾರ್ಕ್ ಮಾಡ್ಕೊತಿದ್ದೀನಿ. ನಂತರ ಇಲ್ಲಿಂದ ಮೇಲ್ಭಾಗಕ್ಕೆ ಅಂದರೆ ಫುಲ್ ಲೆಂತು 20 ಇಂಚಸ್ ಇದೆ. ಅದರಲ್ಲಿ 6 ಯೋಕ್ ಲೆಂತ್ 6 ಇಂಚಸ್ ಇದೆಯಲ್ಲ, ಅದನ್ನು ಮೈನಸ್ ಮಾಡಿದ್ರೆ 14 ಇಂಚಸ್ ಬರುತ್ತೆ. 14 ಇಂಚಸ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಗೆರೆ ಹಾಕೋತೀನಿ ಈ ಜಾಗಕ್ಕೆ. ನೀವು ಸ್ಕರ್ಟ್ ಅಗಲ ಬೇಕು, ನಿಮಗೆ ಎಷ್ಟು ಪೀಸ್ ಬೇಕೋ ಅಷ್ಟು ತೊಗೋಬೋದು. ಅಂದರೆ ವೇಸ್ಟ್ ರೌಂಡ್ಗಿಂತ ಡಬಲ್ ಅಥವಾ ತ್ರಿಬಲ್ ತಗೊಳ್ಳಿ, ಇಲ್ಲ ಅದಕ್ಕೂ ಜಾಸ್ತಿ ಬೇಕಾದ್ರೂ ತೊಗೋಬೋದು. ಈಗ ಇಲ್ಲಿಂದ ಇಲ್ಲಿಗೆ 1.5 ಇಂಚಸ್ ನಾನು ತೊಗೋತಾ ಇದ್ದೀನಿ. ಡೌನ್ಗೆ, ಇಲ್ಲಿಂದ ಡೌನ್ಗೆ 1.5 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಇದು ಯೋಕ್ ಶೇಪ್ಗೋಸ್ಕರ. ಈ ಗೆರೆಯಿಂದ ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೋತೀನಿ. ಕಾಣ್ತಿದ್ದು ನೋಡಿ, ಇಲ್ಲಿಂದ 1.5 ಇಂಚಸ್ಸು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಶೇಪ್ ಸಹ ಇದೇ ರೀತಿ ಬರುತ್ತೆ. ನಾನೀಗ ಕಟ್ ಮಾಡ್ಕೊತೀನಿ. ಇದನ್ನ ನಾವು ಕಟ್ ಮಾಡಿರೋದು ವಿ ಶೇಪಲ್ಲಿ ಇರುತ್ತೆ. ಇದನ್ನ ತೆಗೆದಿಟ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನಾನು ಇಲ್ಲೊಂದು ಗೆರೆ ಹಾಕ್ಕೊಂಡಿದ್ದೀನಲ್ಲ, ಇದನ್ನು ಸ್ವಲ್ಪ ಡೌನಲ್ಲಿ ಪೀಸ್ ಬಿಟ್ಟು ನೀವು ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಮೇಲ್ಭಾಗಕ್ಕೆ ನಾನು ಯೋಕ್ ಲೆಂತು ಅದರಲ್ಲಿ ಮೈನಸ್ ವೇಸ್ಟ್ ಬ್ಯಾಂಡ್ ಲೆಂತ್ನ ಮೈನಸ್ ಮಾಡ್ತಾಯಿದ್ದೀನಿ. ಅಂದರೆ ವೇಸ್ಟ್ ಬ್ಯಾಂಡ್ ಲೆಂತ್ ಬಂದು 1.5 ಇಂಚಸ್ ಇದೆ, ಯೋಕ್ ಲೆಂತ್ ಬಂದು 6 ಇಂಚ್ ಇದೆ. 6 ಇಂಚಲ್ಲಿ 1.5 ಮೈನಸ್ ಆದರೆ 4.5 ಇಂಚಸ್ ಬರುತ್ತೆ. ಅದಕ್ಕೆ 4.5 ಇಂಚಸ್ಗೆ ಸ್ಟಿಚಿಂಗ್ ಮಾಡ್ತೀನಂತ 1/2 ಇಂಚಸ್ ಸೇರಿಸಿ 5 ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ ನಾವು ವೇಸ್ಟ್ ರೌಂಡ್ನ 4ನೇ 1 ಭಾಗ ಅಂದರೆ 23 ಇಂಚಸ್ ಇದೆ. ಅದು 4ನೇ 1 ಭಾಗ ಅಂದರೆ 5.75 ಬರುತ್ತೆ. 5.75ಗೆ ಪ್ಲಸ್ 2 ಇಂಚಸ್ 7.75 ಬರುತ್ತೆ. 7.75ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅಂದರೆ ಈ ಕಡೆ ಇಲ್ಲೂ ಸಹ 7.75 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಡೌನ್ಗೆ ಫ್ರಂಟ್ ಶೇಪ್ಗೋಸ್ಕರ, ಫ್ರಂಟ್ ಟು ಬ್ಯಾಕಲ್ಲಿ ನಾವು ಶೇಪ್ ತೆಗೆದಿದ್ದೀವಲ್ಲ, ಅದು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ನಾನು 2 ಪೀಸ್ ಸೇರಿಸಿ ನಾನಿಲ್ಲಿ 1 ಇಂಚಸ್ಸಿಂದ 1/2 ಇಂಚಸ್ಸಿಂದ ನೀವು 1.5 ಇಂಚಸ್ವರೆಗೂ ಮಾರ್ಕ್ ಮಾಡ್ಕೋಬೋದು. ನಾನಿಲ್ಲಿ 1 ಇಂಚಸ್ಸಿಗೆ ಮಾತ್ರ ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಈ ಮೇಲ್ಗಡೆ ಮಾರ್ಕ್ ಮಾಡಿದ್ದೀವಲ್ಲ, ಆ ಲೈನ್ಗೆ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಇಷ್ಟಾದಮೇಲೆ ಇಲ್ಲಿ ಮೇಲ್ಭಾಗಕ್ಕೆ ನಾನು 1.5 ಇಂಚಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ 1.5 ಇಂಚಸ್ಸಿಂದ ಬಂದು ಫ್ರಂಟಿಗಿಲ್ಲ, ಬ್ಯಾಕ್ ಪೀಸಿಗೆ ಮಾತ್ರ ಇದು ಎತ್ತರ ಬರುತ್ತೆ. ಅಂದರೆ ಬ್ಯಾಕ್ ಸೈಡಲ್ಲಿ ಇದು ಎತ್ತರ ಹೈಟ್ ಬರೋಕ್ಕೋಸ್ಕರ ನಾವು ಇಲ್ಲಿ 1.5 ಇಂಚಸ್ ಮಾರ್ಕ್ ಮಾಡ್ಕೋತಾ ಇದ್ದೀವಿ. ಇದು ಫ್ರಂಟಿಗೆ ನಾವು ಇಲ್ಲೇ ಕಟ್ ಮಾಡ್ಕೋಬೇಕು, ಬ್ಯಾಕಿಗೆ ಮಾತ್ರ ಈ ಮಾರ್ಕಿಂಗಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ಇದನ್ನು ಸಹ ಇಲ್ಲಿಗೆ ಗೆರೆ ಹಾಕೋತಾ ಇದ್ದೀನಿ. ಇವೆರಡರ ಮಧ್ಯಭಾಗ ಇಲ್ಲಿಂದ ಇಲ್ಲಿಗೆ ಸೆಂಟರ್ ಮಾರ್ಕ್ ಮಾಡ್ಕೊಳ್ಳಿ ಡಾಟ್ ಮಾರ್ಕಿಂಗ್ಗೆ.
ಈ ಇಲ್ಲಿಂದ ಡೌನ್ಗೆ C2ನ 8ನೇ 1 ಭಾಗ 3 ಇಂಚಸ್ ಬರುತ್ತೆ. 3.1 ಏನೋ ಬರುತ್ತೆ. ನಾವು 3 ಇಂಚಸ್ ಮಾಡ್ಕೊತಾ ಇದ್ದೀನಿ. 3 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಈ ಎರಡು ಸೈಡು ಹಾಫ್ ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಮೇಲಿಂದನೇ ಬ್ಯಾಕ್ ಸೈಡ್ ಪೀಸಿಂದನೇ ನಾವು ಮಾರ್ಕ್ ಮಾಡ್ಕೋಬೇಕು. ಈಗ ನೋಡಿ, ಈಗ ಈ ಎಲ್ಲ ಗೆರೆಗಳನ್ನು ಸೇರಿಸ್ಕೋಬೇಕು. ಒಂದ್ಸಲ ಕರೆಕ್ಟಾಗಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳಿ. ನಾವು ಫಸ್ಟಿಗೆ ಬ್ಯಾಕ್ ಪೀಸ್ ಸೇರಿಸಿ ನಾನು ಕಟ್ ಮಾಡ್ತಾ ಇದ್ದೀನಿ. ಈಗ ಡೌನಲ್ಲಿರೋ ಪೀಸ್ ಬ್ಯಾಕ್ ಪೀಸ್ನ ನಾನು ತೆಗಿತಾ ಇದ್ದೀನಿ. ಬ್ಯಾಕ್ ಹೈಟ್ ಇದೆಯಲ್ಲ, ಅದು ಫ್ರಂಟ್ ಪೀಸಲ್ಲಿ ಇರೋದನ್ನ ಕಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ವೇಸ್ಟ್ ಪಾಯಿಂಟ್ ಕಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ಥರ ಒಂದು ಫೋಲ್ಡ್ ಮಾಡ್ಕೊಳ್ಳಿ ವೇಸ್ಟ್ ಬ್ಯಾಂಡ್ಗೆ, ನಂತರ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ. ಅಂದರೆ ಪೀಸ್ನ ನಾವು ಡಬಲ್ ಫೋಲ್ಡಲ್ಲಿ ಅನ್ಫೋಲ್ಡ್ ಮಾಡ್ಕೋಬೇಕು. ನಾವು ಈಗ 1.5 ಇಂಚಸ್ಗೆ 1/2 ಇಂಚಸ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ 2 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ವೇಸ್ಟ್ ರೋಡ್ನ ಅರ್ಧ ಭಾಗ ಅಂದರೆ 23 ಇಂಚಸ್ಸಲ್ಲಿ ಅರ್ಧ ಮಾಡಿದ್ರೆ 11.5 ಬರುತ್ತೆ. ಅದಕ್ಕೆ ಪ್ಲಸ್ 1 ಇಂಚಸ್ ಆ್ಯಡ್ ಮಾಡಿ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ಸ್ಟಿಚ್ ಮಾಡಬೇಕಾದ್ರೆ ಈ ಮಾರ್ಕ್ನ ಕಟ್ ಮಾಡ್ಕೋತೀನಿ. ಯಾಕಂದರೆ ಏನಾರ ಜಾಸ್ತಿ ಸ್ವಲ್ಪ ಟೈಟ್ ಗಿಟ್ ಆದರೆ ನಮಗೆ ಇವು ಗೊತ್ತಾಗಲಿ ಅನ್ನೋಕ್ಕೋಸ್ಕರ. ಆಮೇಲೆ ನಾನು ಎಷ್ಟು ಬೇಕು ಅಂತ ನೋಡಿ ಕಟ್ ಮಾಡ್ಕೋತೀನಿ. ಫ್ರೆಂಡ್ಸ್, ಈಗ ಸ್ಕರ್ಟ್ ಪಾರ್ಟ್ಗೆ ಸ್ಟಿಚ್ಗೆ ನಮ್ಗೆ ಏನೇನು ಬೇಕೋ ಅದೆಲ್ಲ ಪೀಸು ರೆಡಿಯಾಗಿದೆ. ಈಗ ನಾನು ಸ್ಟಿಚ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಎರಡೂ ಸೈಡು ನಾನು ಈ ಥರ ಡಾಟ್ ಇಟ್ಕೊಂಡಿದ್ದೀನಿ, ಫ್ರಂಟು ಮತ್ತು ಬ್ಯಾಕಲ್ಲಿ. ಹಾಗೆ ಇಲ್ಲಿ ನಾಚ್ ಮಾಡ್ಕೊಂಡಿದ್ದೀನಿ. ಶೇಪ್ ವಿ ಶೇಪ್ ಕಟ್ ಮಾಡಿದ್ನಲ್ಲ ಆ ಜಾಗದಲ್ಲಿ, ಯೋಕ್ ಪಾರ್ಟ್ ಕಟ್ ಮಾಡಿದ ಜಾಗದಲ್ಲಿ ನಾಚ್ ಇಟ್ಕೊಂಡಿದ್ದೀನಿ. ಇಲ್ಲಿ ನಾವು ಸೆಂಟ್ರಲ್ಲಿ ಅಂದರೆ 4 ಪೀಸ್ ಜೊತೆಲಿ ಇಟ್ಕೊಂಡು ಕಟ್ ಮಾಡಿದಾಗ ಸೆಂಟರ್ ಪೀಸಲ್ಲಿ ಈ ರೀತಿ ಶೇಪ್ ಬರುತ್ತಲ್ವ, ಆ ಶೇಪ್ ಕರೆಕ್ಟಾಗಿ ಇಲ್ಲಿ ವಿ ಶೇಪ್ ನಾಚ್ ಮಾಡಿದ್ವಲ್ಲ ಆ ನಾಚ್ ಅಲ್ಲಿಗೆ ನಾಚ್ ಮಾಡ್ಕೊಂಡಿದ್ದೀನಿ. ಈ ನಾಚು ಮತ್ತು ಈ ನಾಚು ಎರಡು ಮೀಟ್ ಆಗೋ ಥರ ನಾವು ಇಲ್ಲಿ ಪ್ಲೀಟ್ಸ್ ಇಟ್ಕೋಬೇಕು. ಫ್ರೆಂಡ್ಸ್, ನಾನೀಗ ಪ್ಲೀಟ್ಸ್ಗಳು ಇಟ್ಕೊಬಂದಿದ್ದೀನಿ. ಇದೇ ರೀತಿ ಇನ್ನೊಂದು ಸೈಡು ನಾನು ಪ್ಲೀಟ್ಸ್ ಇಟ್ಕೋತೀನಿ. ನೋಡಿ, ನಾಚು ಮತ್ತು ನಾಚು ಎರಡು ಸೇಮ್ ಒಂದೇ ಸೈಡ್ ಬಂದಿದೆ. ಸ್ಕರ್ಟ್ದು ಮತ್ತು ಯೋಕ್ ಪಾರ್ಟ್ ನಾಚ್ ಮಾಡಿದ್ನಲ್ಲ ಅದೆರಡು ಒಂದೇ ಸೈಡ್ ಬಂದಿದೆ. ಇದೇ ರೀತಿ ನಾವು ಇನ್ನೊಂದು ಸೈಡು ಇಟ್ಕೋಬೇಕು. ಫ್ರೆಂಡ್ಸ್, ಇಲ್ಲಿಗೊಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ. ಎರಡೂ ಸೈಡು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಈಗ ನಾನು ಎರಡೂ ಸೈಡು ಪ್ಲೀಟ್ಸ್ ಇಟ್ಕೊಂಡು ಮತ್ತು ಟಾಪ್ ಸ್ಟಿಚ್ ಹಾಕಿದ್ದೆ. ಈಗ ಯಾವುದಾರ ಸೈಡ್ ಒಂದು ಸೈಡು ನೀವು ಸ್ಟಿಚ್ ಮಾಡ್ಕೋಬೇಕು. ಒಂದು ಸೈಡ್ ಮಾತ್ರ ನಾನು ಎರಡೂ ಸೇರಿಸಿ ಸೈಡ್ ಸಿಮ್ ಮಾಡ್ಕೋತೀನಿ. ನೀವು ಎಲಾಸ್ಟಿಕ್ ಹಾಕೋದಾದರೆ ಎರಡೂ ಸೈಡ್ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ವೇಸ್ಟ್ ಬ್ಯಾಂಡ್ನ ಅಟ್ಯಾಚ್ ಮಾಡಿ ಎಲಾಸ್ಟಿಕ್ ಹಾಕ್ಕೊಳ್ಳಿ. ನಾನು ಒಂದು ಸೈಡು ಬರೀ ಪಟ್ಟಿ ಪೀಸ್ ಹಾಕೋದ್ರಿಂದ ಒಂದು ಸೈಡ್ ಮಾತ್ರ ಅಟ್ಯಾಚ್ ಮಾಡ್ಕೋತೀನಿ. ಈಗ ನಾನು ಒಂದು ಸೈಡ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸೈಡು ಬಾಟಮಿಂದ ಅಟ್ಯಾಚ್ ಮಾಡ್ಕೋಬೇಕು. ಪಟ್ಟಿ ಪೀಸ್ ಹಾಕೋದಾದರೆ ಬಾಟಮಿಂದ ಅಟ್ಯಾಚ್ ಮಾಡಿಕೊಂಡು ನಮಗೆ ಇಲ್ಲಿ ಎಷ್ಟು ಅಗಲ ಓಪನ್ ಬೇಕು ನೋಡಿಕೊಂಡು ಅಷ್ಟು ಅಗಲಕ್ಕೆ ನೀವು ಸ್ಟಿಚ್ ಹಾಕೋತೀನಿ. ನೋಡಿ, ಇಲ್ಲಿವರೆಗೆ ನಾನು ಸ್ಟಿಚ್ ಹಾಕೋತೀನಿ. ಈಗ ಇಲ್ಲಿ ನಾನು
ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕೋತೀನಿ. ಎರಡು ಸೈಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಸೈಡು ಸ್ಟಿಚ್ ಹಾಕೋತೀನಿ. ಈಗಾಗಲೇ ನಾನು ಇಲ್ಲಿವರೆಗೆ ಸ್ಟಿಚ್ ಹಾಕ್ಕೊಂಡಿದ್ದೀನಲ್ವಾ, ಈಗ ಇವೆರಡು ಸೈಡು ನಾನು ಸ್ಟಿಚ್ ಹಾಕೋತೀನಿ. ನನ್ನ ಪಟ್ಟಿ ಪೀಸ್ಗೀಗ ಒಂದು ಸೈಡ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋತೀನಿ. ಈ ರೀತಿ ಒಂದು ಸೈಡ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋತೀನಿ ಬರ್ತೀನಿ. ಸ್ಟಿಚ್ ಆದಮೇಲೆ ಈ ಕಡೆ ಯಾವುದಾದ್ರು ಒಂದು ಸೈಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡ್ ಮಾಡ್ಕೊಂಡು ಫಿನಿಶ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ಸ್ಟಿಚ್ ಆದಮೇಲೆ ಸ್ಟಿಚ್ ಹಾಕಿರೋ ಸೈಡ್ನ ಈ ರೀತಿ ಪೀಸ್ನ ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡು ಸ್ಟಿಚ್ ಆಗಿರೋ ಸೈಡ್ನ ಈ ರೀತಿ ಇಟ್ಕೊಂಡು ಪೂರ್ತಿಯಾಗಿ 1/2 ಇಂಚಸ್ಗೆ ಸ್ಟಿಚ್ ಹಾಕೊಬರಬೇಕು. ಫ್ರೆಂಡ್ಸ್ ನೋಡಿ, ಇಲ್ಲಿವರೆಗೂ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಎಷ್ಟು ಬೇಕು ಅಂತ ನೋಡಿಕೊಂಡು ಒಂದು ಇಂಚಸ್ ಅಷ್ಟು ಬಿಟ್ಟು ನಾವು ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಹೀಗಿಲ್ಲೇ ಇದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಈ ಎಡ್ಜಸ್ಗೆ ಸಮ ಬರೋ ಥರ ಇಟ್ಕೊಂಡು ನಾನು ಸ್ಟಿಚ್ ಹಾಕೋಬೇಕು, ಫಿನಿಶ್ ಮಾಡ್ಕೋಬೇಕು. ಈಗ ಇಲ್ಲೂ ಸಹ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಉಲ್ಟಾ ಸೀದಾ ಮಾಡ್ಕೊಂಡು ಪೀಸ್ನ ಈ ಪೀಸು ಇಲ್ಲಿಗೆ ಬರಬೇಕು. ಈ ರೀತಿ ಇದ್ರ ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಈಗ ಆಗಿದೆ. ಇಲ್ಲಿಗೆ ಲಾಡಿ ಹಾಕ್ಕೊಂಡ್ರೆ ನಮಗೆ ಯೋಕ್ ಸ್ಕರ್ಟು ರೆಡಿ ಆಗುತ್ತೆ. ಕೆಳಗಡೆ ಬಟನ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನು ಕ್ಲಿಕ್ ಮಾಡಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆ ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.